ಪ್ರಸೂತಿ ತಜ್ಞರಿಲ್ಲದೆ ಭಾರಿ ಸಮಸ್ಯೆ ಆಗಿದೆ. 10 ವರ್ಷದಿಂದ ಪ್ರಸೂತಿ ತಜ್ಞರಿಲ್ಲ. ಕರೆ ಮೇರೆಗೆ ಒಬ್ಬರು ಇದ್ದರು. ಆಗ ಒಂದೊಂದು ಪ್ರತಿಭಟನೆ ಎಲ್ಲ ಆಯಿತು. ಅದರಿಂದ ಅವರು ನಿಲ್ಲಿಸಿದ್ದಾರೆ. ಈಗ ಹೆರಿಗೆಗೆ ಪಾಪದವರು ಕೂಡ ಎಲ್ಲೆಲ್ಲಿಗೆ ಹೋಗಬೇಕಾದಂಥ ಅಲೆದಾಡುವಂಥ ಪರಿಸ್ಥಿತಿ ಇದೆ. ಸ್ಪೆಷಲಿಸ್ಟ್ಗೆ ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ನಮ್ಮ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಆದರೆ ಕಾಂಟ್ರಾಕ್ಟ್ ಮೇಲೆ ಬರೋದಕ್ಕೆ ಅನೇಕ ಜನ ಏನಾಗುತ್ತೆ, ದೂರ ಇರುವಂಥ ತಾಲೂಕುಗಳಿಗೆ ಹಿನ್ನಡೆ ಆಗ್ತಾಯಿದೆ, ಯಾರೂ ಬರ್ತಾಯಿಲ್ಲ. ಈಗ ನಾವು ಮುಂದಿನ ತಿಂಗಳು ಆಗಸ್ಟ್ ಸೆಪ್ಟೆಂಬರಲ್ಲಿ ಎಲ್ಲ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರತಕ್ಕಂಥವ್ರು ಸ್ಪೆಷಲಿಸ್ಟ್ ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಎಲ್ಲ ಖಾಲಿ ಹುದ್ದೆಗಳನ್ನು ನಾವು ಅಂತ ಭರ್ತಿ ಮಾಡ್ತೀವಿ. ಸೊ ಆಗಸ್ಟ್ಗಳಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ಖಾಲಿ ಇದೆ ಆಗಸ್ಟ್ ತಿಂಗಳವರೆಗೆ ನಮ್ಮ ಹೆರಿಗೆ ತಿಂಗಳವರೆಗೂ ಬೇರೆ ಯಾರಾದರೂ ಸಿಗಬೇಕಲ್ಲ. ನಮ್ಮ ಹತ್ರ ಜನ ಇಲ್ಲ. ಏನು ಇದಕ್ಕೆ ನಮ್ಮ ಹತ್ರ ಈಗ ಈ ಪ್ರಸೂತಿ ತಜ್ಞರಿಲ್ಲ. ಆದ್ದರಿಂದ ಸರ್ಕಾರದಲ್ಲಿ ಭಾಳ ವರ್ಷಗಳಿಂದ ಯಾವುದೇ ರೀತಿಯ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಒಂದು ಸುಮಾರು 5-6 ವರ್ಷ ಆಗೋಯ್ತು. ಹಿಂದಿನ ಸರ್ಕಾರದಲ್ಲೂ ಕೂಡ ಯಾವ ರೆಕ್ರೂಟ್ಮೆಂಟ್ ಮಾಡಲಿಲ್ಲ. ಈಗ ನಾವು ಒಂದು ಕಡೆ ಕಾಂಟ್ರಾಕ್ಟ್ ಮೇಲೆ ನೋಡ್ತಾ ಇದ್ದೀವಿ, ಬಟ್ ಬರ್ತಾ ಇಲ್ಲ. ಸೊ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕೂಡ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ನಮ್ಮ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅದೆಲ್ಲವೂ ಕೂಡ ರೆಕ್ರೂಟ್ ಮಾಡೋದಕ್ಕೆ ನಾನು ಗೌರ್ಮೆಂಟ್ ಲೆವೆಲ್ ಮೂವ್ ಮಾಡ್ತಾ ಇದ್ದೀನಿ. ಆದರೆ ಈ PG ಮಾಡಿರೋರನ್ನ ನಾವು ಪೋಸ್ಟಿಂಗ್ ಮಾಡ್ತೀವಿ ಬರೋ ತಿಂಗಳು. ಸೊ ಆವಾಗ ಅನೇಕ ಕಡೆ ಇವತ್ತು ತಜ್ಞ ವೈದ್ಯರದೇ ಕೊರತೆ ಇರುವಂಥದ್ದು ಹೆಚ್ಚಾಗಿ, ಬೇರೆದು ಇದೆ, ಹೆಚ್ಚಾಗಿ ತಜ್ಞ ವೈದ್ಯರ ಕೊರತೆ ಇದೆ. ಅದನ್ನು ನೀಗಿಸುವಂಥದ್ದಕ್ಕೆ ಇದು ಒಂದು ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ತಾಲೂಕು ಆಸ್ಪತ್ರೆ ಟೆಕ್ನಿಷಿಯನ್ಸ್ ಇಲ್ಲದೆ ಕೂಡ ಭಾಳ ಸಮಸ್ಯೆ. ಹೊರಗಡೆ ನಿಮ್ಮ ಎಚ್ಚರ ತೆಗೆದು ಎಲ್ಲದಕ್ಕೂ ಹೊರಗಡೆ ಹೋಗಬೇಕಂತ ಪರಿಸ್ಥಿತಿ. ಈಗ ಟೆಕ್ನಿಷಿಯನ್ಸ್ ಕೂಡ ಪುತ್ತೂರಿಂದ ವಾರಕ್ಕೊಂದು ದಿವಸ ಬರ್ತಾರೆ. ಕೂಡ ಭಾಳಷ್ಟು ಹುದ್ದೆಗಳು ಖಾಲಿ ಇದೆ. ಅಲ್ಲಿ ಜನ ಇದ್ದಾರೆ, ತುಂಬಿಸಿಕೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಜನ ಇದ್ದಾರೆ, ಆದರೆ ಅದನ್ನು ತುಂಬಿಸಿಕೊಳ್ಳುವ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಅಲ್ಲ, ಪರ್ಮನೆಂಟ್ ತಗೊಳ್ಳಿ. ಜನ ಇದ್ದಾರೆ ಗೊತ್ತು. ಬಟ್ ಸರ್ಕಾರದ ಅದೇ ಹೇಳಿದ್ದಲ್ಲ, ಯಾವುದೇ ರೀತಿಯ ರೆಕ್ರೂಟ್ಮೆಂಟ್ ಮಾಡ್ದೇ ಕಳೆದ 5-6 ವರ್ಷ ಇವತ್ತು ಎಲ್ಲ ಕಡೆ ವೇಕೆನ್ಸಿ ಜಾಸ್ತಿ ಆಗಿದೆ. ಈಗ ನಾನು ಎಲ್ಲ ಈ ಟೆಕ್ನಿಷಿಯನ್ಸ್ದು ಮತ್ತು ಏನು ಅರವೈದ್ಯಕೀಯ ಸಿಬ್ಬಂದಿ ಇದೆ ಅದನ್ನು ನಾವು 100% ಭರಿಸಬೇಕು ಅಂಥೇಳಿ ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಎಲ್ಲ ಒಂದು ಇಡೀ ರಾಜ್ಯದಲ್ಲಿ, ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಅದನ್ನು ನಾವು ಖಾಲಿ ಹುದ್ದೆಗಳನ್ನು ನಾವು ಭರ್ತಿ ಮಾಡಬೇಕು ಅಂತೇಳಿ ನಾನೀಗ ಪ್ರಸ್ತಾವನೆ ಸಲ್ಲಿಸಿ ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ನನ್ನ ಒಂದು ಪ್ರಸ್ತಾವನೆಯನ್ನು ನಾವೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ನಮಗೆ ನೀವು ಆರೋಗ್ಯ ಸಚಿವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ. ಅದರಿಂದ ನಮ್ಮ ಎಲ್ಲ ತಾಲೂಕುಗಳ ಸಮಸ್ಯೆಗೆ ಬೇಗ ಸ್ಪಂದಿಸಬೇಕು ಅಂತ ನಾವು ಗೊತ್ತಾ ಇದೆ. ಈ ಬರೀ ಜಿಲ್ಲೆಗೆ ಒಂದೇ ಅಲ್ಲ, ಇಡೀ ರಾಜ್ಯವನ್ನು ಒಂದೇ ರೀತಿಯಾಗಿ ನೋಡ್ಕೋಬೇಕು. ಅದರ ಬಗ್ಗೆ ಈಗ ಈ ಖಾಲಿ ಹುದ್ದೆಗಳು ನಿಮ್ಮ ತಾಲೂಕು ಸಮಸ್ಯೆ ಒಂದೇ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಮತ್ತು ತಜ್ಞ ವೈದ್ಯರ ಸಮಸ್ಯೆ ಇಡೀ ರಾಜ್ಯದ ಸಮಸ್ಯೆ.